ಎಸ್ಪೆಷಲಿ ವಿಡಿಯೋ ನೀಟ್ ವಿದ್ಯಾರ್ಥಿಗಳಿಗೆ. ಈಗ ನಮ್ಮದು ಕೆಟಗರಿ ರ್ಯಾಂಕು 1000 ಇದೆ, 20,000 ಇದೆ, ಆರ್ 3000 ಇದೆ. ಸೊ ಆಲ್ ಇಂಡಿಯಾ ರ್ಯಾಂಕಿಂಗು 2 ಲ್ಯಾಕ್ ಇದೆ, 1 ಲ್ಯಾಕ್ ಇದೆ. ಹಾಗಾದರೆ ಕೆಟಗರಿ ರ್ಯಾಂಕಲ್ಲಿ ನಮಗೆ ರ್ಯಾಂಕು ಕಡಿಮೆ ಇದೆ, ಸೊ ನಮಗೆ ಸೀಟ್ ಸಿಕ್ಬಿಡುತ್ತಾ ಅಂತ. ಕೆಟಗರಿ ರ್ಯಾಂಕ್ ನೀವು ನೋಡಲೇಬೇಡಿ, ಅದೊಂದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಷ್ಟೇ. ಕೆ ಎ ಆಗಲಿ ಅಥವಾ MCC ಆಗಲಿ ಆಲ್ ಇಂಡಿಯಾ ರ್ಯಾಂಕ್ ಮುಖಾಂತರ ಸೀಟ್ನ ಅಲಾಟ್ ಮಾಡ್ತಾರೆ ಹೊರತು ಸ್ಟೇಟ್ ವೈಸ್ ರ್ಯಾಂಕಿಂದ ಅಥವಾ ಕೆಟಗರಿ ರ್ಯಾಂಕಿಂದ ಅಲಾಟ್ ಮಾಡಲ್ಲ. ಕೆಟಗರಿ ರ್ಯಾಂಕಿಂಗ್ ಯಾಕೆ ನೋಡಬೇಕು ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಈಗ ಸಪೋಸ್ ಎಕ್ಸಾಂಪಲ್ ಈಗ 3000 ಬಂದಿದೆ ನಿಮ್ಮ ಕೆಟಗರಿನಲ್ಲಿ ಅಂತ ಅನ್ಕೊಳ್ಳೋಣ ರ್ಯಾಂಕು. ಅಂದರೆ ನಿಮಗಿಂತ 3000 ಜನ ವಿದ್ಯಾರ್ಥಿಗಳು ಮುಂದಿದ್ದಾರೆ ಅಂತ ನಿಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ. ನಿಮ್ಮ ಕೆಟಗರಿಯಲ್ಲಿ 3000 ಸ್ಟೂಡೆಂಟ್ಸು ಇದ್ದಾರೆ, ನಿಮ್ಮ ಟಾಪಲ್ಲಿದ್ದಾರೆ ಅಂತ, ನಿಮಗಿಂತ ಜಾಸ್ತಿ ಮಾರ್ಕ್ಸ್ನ ತೊಗೊಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ನೀವು ಕೆಟಗರಿ ರ್ಯಾಂಕ್ನ ಕನ್ಸಿಡರ್ ಮಾಡ್ಕೋಬೇಡಿ. ಕೆಟಗರಿ ರ್ಯಾಂಕಿಂಗ್ ನೋಡಿಕೊಂಡು ನಮ್ಗೆ ರ್ಯಾಂಕ್ ಹಂಗಿದೆ ಹಿಂಗಿದೆ ಅಂತ ಖುಷಿ ಪಡೋದು ಬೇಡ. ಕೆಟಗರಿ ರ್ಯಾಂಕಿಂಗ್ ಇಸ್ ಎ ವರ್ಸ್ಟ್, ಬೇಕಾಗಿಲ್ಲ. ಓಕೆ, ಇನ್ನು ಸ್ಟೇಟ್ ವೈಸ್ ರ್ಯಾಂಕಿಂಗು. ಕರ್ನಾಟಕದಲ್ಲಿ ಸ್ಟೇಟ್ ವೈಸ್ ರ್ಯಾಂಕಿಂಗ್ನ ಬಿಡ್ತಾರಂತೆ, ನಿಜಾನ? ಎಸ್, ಸ್ಟೇಟ್ ವೈಸ್ ರ್ಯಾಂಕಿಂಗ್ ಅಂತೂ ಬಿಡಲ್ಲ. ಬಟ್ ಕೆ ಎ ಮುಖಾಂತರ ನೀವು ನೀಟಿಗೆ ರಿಜಿಸ್ಟರ್ ಮಾಡ್ಕೊತೀರಲ್ಲ, ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅಷ್ಟು ಜನ ವಿದ್ಯಾರ್ಥಿಗಳ ಮಾರ್ಕ್ಸನ್ನ ಹಾಕ್ತಾರೆ ಮತ್ತು ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ಗಳು ಅನೌನ್ಸ್ ಮಾಡ್ತಾರೆ. ನಿಮ್ಗೆ ಆ ಬೇಸಲ್ಲಿ ನೀವು ನೋಡ್ಕೋಬೋದೇ ಹೊರತು ಎಷ್ಟು ಜನ ನನ್ನ ರ್ಯಾಂಕಿಂಗ್ ಅಂತ ಮುಂದೆ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಹೊರತು ಸ್ಟೇಟ್ ವೈಸ್ ರ್ಯಾಂಕಿಂಗ್ನ ಕರ್ನಾಟಕದಲ್ಲಿ ಕೊಡಲ್ಲ. ಇನ್ನು ತಮಿಳ್ನಾಡಲ್ಲಿ ಮಾತ್ರ ಸ್ಟೇಟ್ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸಪೋಸ್ ನಿಮ್ಮ ರ್ಯಾಂಕಿಂಗ್ ಒಂದು 1 ಲ್ಯಾಕ್ ಇತ್ತು ಅಂತ ಅಂದ್ಕೊಳ್ಳೋಣ, 1 ಲ್ಯಾಕ್ ಇದೆ. ಎಷ್ಟು ಜನ 1 ಲ್ಯಾಕ್ಗಿಂತ ಮುಂದೆ ಇದ್ದಾರೆ, ಹಾಗೆ ಎಷ್ಟು ಜನ 1 ಲ್ಯಾಕ್ಗಿಂತ ಕಡಿಮೆ ಇದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಅಬೋ ಎಷ್ಟು, ಬಿಲೋ ಎಷ್ಟು ಜನ ಇದ್ದಾರೆ ಅಂತ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಷ್ಟೇ ಹೊರತು ಕರ್ನಾಟಕದಲ್ಲಿ ಸ್ಟೇಟ್ ರ್ಯಾಂಕನ್ನು ಅನೌನ್ಸ್ ಮಾಡೋದಿಲ್ಲ. ಅದರ ಬೇಸಿಸ್ ಮೇಲೆ ಸೀಟನ್ನು ಅಲಾಟ್ಮೆಂಟ್ ಮಾಡೋದಿಲ್ಲ. ಓನ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಮುಖಾಂತರ ಮಾತ್ರ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇನ್ನೂ ಒಂದು, ಲಾಸ್ಟ್ ಇಯರ್ಗಿಂತ ಈ ವರ್ಷ ಕ್ವೆಶ್ಚನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು, ರೈಟ್? ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ. ಇದ್ರ ಬಗ್ಗೆ ಮುಂದೆ ವಿಡಿಯೋಗಳನ್ನ ಮಾಡ್ತೀವಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಹೆಲ್ಪ್ ಆದರೆ ಲೈಕ್ ಮಾಡಿ. ಟೇಕ್ ಕೇರ್.